ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತೆ ಇದನ್ನ ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನ ಕಟ್ಟಿದ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನ ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯದು ಕಾಣ್ತಾರೆ, ಇವ್ರು ಹೇಳ್ತಾರೆ ಅಂತ ಮನ್ಸನ್ನ ಕೆಡ್ಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅಸ್ಸಲಾಮ್ ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ವಿಡಿಯೋ ಬಂದು ಒಂದು ಹೆಣ್ಣಾಗಿ, ಸರಿನಾ, ಒಂದು ಹೆಣ್ಣಾಗಿ ಪೂರ್ತಿ ವಿಡಿಯೋ ನೋಡಿ ಎಷ್ಟೆಲ್ಲ ಸಂಪಾದನೆ ಮಾಡ್ತಾರೆ ಇದನ್ನು ಕಟ್ಟಿದ ಮೇಲೆ ಅಂತ. ಸಿಸ್ಟರ್, ತುಂಬಾ ಥ್ಯಾಂಕ್ಸ್ ಸಿಸ್ಟರ್. ನಾನು ಇದು ಕಲ್ಲು ತಗೊಂಡಿದ್ದಕ್ಕೆ ತುಂಬಾ ಒಳ್ಳೇದಾಗಿದೆ. ನನಗೆ ಬಂದಿದ್ದ ದಿವಸನೇ 3,000 ಬಿಸ್ನೆಸ್ ಆಯ್ತು. ಬಂದಿದ್ದ ದಿವಸನೇ ಅದು. ಅವತ್ತಿಂದ ನನಗೆ ಬಿಸ್ನೆಸ್ ಚೆನ್ನಾಗ್ ಆಯ್ತೈತೆ ಮೇಡಮ್. ನನ್ಗೆ ಇನ್ನೂ ಒಂದು ಬೇಕು, ಆರ್ಡ್ರು ಮಾಡ್ತೀನಿ ನಾಳೆ ನಾಡ್ದು. ನನಗೆ ಅದು ಬೆಲ್ಟು ಎಲ್ಲ ಸೇರಿಸಿ ಅಮೌಂಟ್ ಹಾಕ್ತೀನಿ. ನನ್ನ ಗಾಡಿಗೆ ಬೇಕು ಮೇಡಮ್. ನನ್ನ ಮಗ ಬಿಸ್ನೆಸ್ ಇದು ಮಾಡ್ತಾ ಈರುಳ್ಳಿ ಬೆಳ್ಳುಳ್ಳಿ ವ್ಯಾಪಾರದ್ದು ಮಾಡ್ತಾನೆ. ಆ ವ್ಯಾಪಾರಕ್ಕೆ ಚೆನ್ನಾಗಿ ಆಗ್ಬೇಕು, ಅವನು ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಅಂತ ನನ್ನ ಆಸೆ. ಅದಕ್ಕೋಸ್ಕರ ಆರ್ಡರ್ ಮಾಡ್ತೀನಿ. ತುಂಬಾ ಥ್ಯಾಂಕ್ಸು. ನೀವು ಯೂಟ್ಯೂಬಲ್ಲಿ ಹಾಕಿದ್ದಕ್ಕೆ ತುಂಬಾ ಜನಕ್ಕೆ ಒಳ್ಳೇದಾಗಿರೋದಕ್ಕೆ ದೇವರು ನಿಮ್ಮನ್ನಿನ್ನೂ ಚೆನ್ನಾಗಿಟ್ಟಿರ್ಲಿ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ನಿಮಗೂ ಕೂಡ ಒಳ್ಳೆಯದಾಗಲಿ. ಬೇರೆಯವರು ನಿಮ್ಮನ್ನು ನಂಬಿ ನೋಡಿ ತಗೋತಾರಲ್ಲ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ನಿಜ ಹೇಳಿದ್ರೆ ಯಾರೂ ಕೂಡ ನಂಬಲ್ಲ. ಅದನ್ನು ಅನ್ಭೋಗಿಸ್ಬೇಕು, ಅದು ನಿಜನಾ ಸುಳ್ಳು ಅನ್ನೋದನ್ನ ಅನ್ಭೋಗಿಸ್ಬೇಕು. ಹೆಚ್ಚಾಗಿ ಮಹತ್ವ ಕೊಡೋದು ಯಾಕೆ ಅಂತ ಹೇಳಿದ್ರೆ, ಸುಳ್ಳಿಗೆ ಮಹತ್ವ ಕೊಡ್ತಾರೆ. ಇವಾಗ ಅಡ್ವರ್ಟೈಸ್ಮೆಂಟು ಅವ್ರವ್ರಾಗೆ ಹೇಳ್ಕೊಂಡು ಇದು ಮಾಡ್ತಾರಲ್ಲ, ಅವ್ರಿಗೆ ಬೇಗ ನಂಬ್ತಾರೆ. ಆದರೆ ನಿಜ ಹೇಳೋರ್ನ ಬೇಗ ನಂಬೋಲ್ಲ. ಅದಕ್ಕೋಸ್ಕರ ಒಂದಿಷ್ಟು ನನ್ನನ್ನು ನಂಬಿ ತೊಗೊಂಡು ಒಳ್ಳೆಯದಾಗಿರೋರಿಗೆ ಒಳ್ಳೆಯದಾಗಲಿ. ನಾನು ಜಾಸ್ತಿ ಯಾರಿಗೂ ಕೂಡ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ನನಗೆ ಮೆಸೇಜ್ ಮಾಡ್ತಾರಲ್ಲ, ಅವ್ರಿಗೂ ಕೂಡ ಒಂದ್ಸತಿ ಕೇಳ್ತೀನಿ, ಓಕೆ ಆರ್ಡರ್ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್ ಟೈಮ್ ಅವರು ಕೇಳ್ಬಿಟ್ಟು ಸುಮ್ಮನಾದರೂ ಕೂಡ ನಾನು ಮತ್ತೆ ಅವ್ರಿಗೆ ರಿಪ್ಲೈನೇ ಮಾಡೋಕ್ಕೆ ಹೋಗಲ್ಲ. ಬೇಕಾ ಏನು ಅಂತ ಒಂದ್ಸತಿ ಮಾತ್ರ ಕೇಳ್ತೀನಿ ಅಷ್ಟೇ. ಅವ್ರವ್ರ ಇಷ್ಟ, ಅವ್ರಿಗೆ ನಂಬಿಕೆ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಇಲ್ಲ. ಯಾಕೆಂದರೆ ಒಳ್ಳೆಯದಾಗೋಗಿದ್ರೆ ಅವ್ರಿಗೆ ಒಳ್ಳೆಯದಾಗೋದು ಅಲ್ವಾ. ನಾವು ಈ ದಾರಿ ಸರಿ ಇದೆ, ಈ ದಾರಿಲಿ ಹೋಗಿ ಇದು ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು ಅಲ್ವಾ. ಅದಾದಮೇಲೆ ನಾವು ಫೋರ್ಸ್ ಮಾಡಿ ಕಟ್ಟಾಕಿ ಅವ್ರನ್ನ ಇಲ್ಲ ನೀವು ತೊಗೊಳ್ಳೇಬೇಕು, ಇದರಿಂದ ಒಳ್ಳೇದಾಗೇ ಆಗುತ್ತೆ, ತೊಗೊಳ್ಳೇಬೇಕು ಅಂತ ನಾವು ಕೇಳೋಕ್ಕಾಗಲ್ಲ ಅವ್ರಿಗೆ. ಅಂದರೆ ಅದನ್ನು ಅವರು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ನೆಗೆಟಿವ್ ಎನರ್ಜಿ ಅನ್ನೋದು ಅವ್ರನ್ನ ತಡೆಯುತ್ತೆ, ಮನಸ್ಸನ್ನು ಚೇಂಜ್ ಮಾಡುತ್ತೆ. ಹಾಗಾಗಿ ಅದನ್ನು ಕೂಡ ನಾವು ಹೇಳೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರನೇ ನಾನು ಹೇಳೋದು, ಇವಾಗ ಒಂದು ಮನಸ್ಸು ಮಾಡಿ ಓಕೆ ಮೆಸೇಜ್ ಮಾಡ್ತಾರೆ, ಏನೂ ಗೊತ್ತಿಲ್ಲ, ಒಂದಿನ ಬಿಡ್ತಾರೆ, 2ನೇ ದಿನಕ್ಕೆ ಮತ್ತೆ ಅವ್ರ ಮನಸ್ಸು ಚೇಂಜ್ ಆಗೋಗುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಬೇಡ, ಇದರಿಂದ ಏನಾಗುತ್ತೆ, ಇದೆಲ್ಲ ಸುಳ್ಳಿರ್ಬೋದು, ಫೇಕ್ ಇರ್ಬೋದು ಅಂತ ಅವ್ರ ಮನಸ್ಸೇ ಚೇಂಜ್ ಆಗುತ್ತೆ ಅಲ್ವಾ. ಅದೇ ರೀತಿ ನಮ್ಮನ್ನು ದಾರಿನ ತಪ್ಪಿಸುತ್ತೆ ಅದು. ಹಾಗಾಗಿ ಅವ್ರಿಗೂ ಹೇಳೋಕ್ಕಾಗಲ್ಲ. ಓಕೆ, ಅದೆಲ್ಲ ಒಂದು ಸೈಡಲ್ಲಿ ಇಟ್ಟು, ಇಲ್ಲ ನಾನು ತೊಗೊಳ್ಳೇಬೇಕು, ದೃಢ ನಿರ್ಧಾರ ಮಾಡಿ ನಾನು ತೊಗೊಳ್ತೀನಿ, ನನಗೆ ಒಳ್ಳೇದಾಗೇ ಆಗುತ್ತೆ. ನಾನು ಹೇಳ್ಕೊಂಡಂಗೆ 7 ದಿನ ಅಥವಾ 11 ದಿನ ನೀವು ಮಾಡಬೇಕಾಗುತ್ತೆ. ಮಾಡಿ ಖಂಡಿತ ಒಳ್ಳೊಳ್ಳೆ ರಿಸಲ್ಟ್ ಸಿಗುತ್ತೆ. ಅದಾದಮೇಲೆ ತುಂಬ ನೀಟಾಗಿರಬೇಕು, ಸರಿನಾ. ಇದನ್ನು ಕಟ್ಟಿದ ಮೇಲೆ ಮುಂದೆ ಹೇಗಿರ್ತಿರೋ ಏನು ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ನೀಟಾಗಿ ಇರೋದನ್ನ ಕಲ್ತ್ಕೊಳ್ಳಿ ಅನ್ನೋಕ್ಕಿಂತ ಏನಂದರೆ, ನೆಗೆಟಿವ್ ಎನರ್ಜಿ ಇರೋ ಮನೆಗಳಲ್ಲಿ ಸ್ವಲ್ಪ ಸೋಂಬೇರಿತನ ಅನ್ನೋದು ಬಂದ್ಬಿಡುತ್ತೆ. ಯಾಕೆಂದರೆ ಬೇಗ ಎದ್ದೇಳಕ್ಕಾಗಲ್ಲ, ಏನು ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ಪಾತ್ರೆಗಳು ಅಲ್ಲಲ್ಲೇ ಇರುತ್ತೆ, ಒಗೆಯೋ ಬಟ್ಟೆಗಳು ಅಲ್ಲಲ್ಲೇ ಇರುತ್ತೆ, ಮತ್ತು ಕಸ ಗುಡ್ಸೋಕ್ಕಾಗಲ್ಲ, ಮುಂದೆ ಮನೆ ಮುಂಭಾಗ ಕ್ಲೀನಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಆ ಥರ ಎಲ್ಲ ಆಗ್ತಾ ಇರುತ್ತೆ. ಖಂಡಿತ ಆಗುತ್ತೆ. ಇದನ್ನು ನಾನು ಪಾಪ ಅವ್ರು ಮಾಡ್ತಾರೆ ಅಂತ ಅಂದ್ಕೊಳಕ್ಕಾಗಲ್ಲ. ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಮನೆ ಕ್ಲೀನಾಗಿರಲ್ಲ.
ಇದನ್ನು ನಾನೇ ಹೇಳ್ತೀನಿ, ಕ್ಲೀನಾಗಿರಲ್ಲ ಅನ್ನೋದಕ್ಕೆ ಯಾವುದಕ್ಕೂ ಮನಸ್ಸು ಕೊಡಲ್ಲ. ಇದನ್ನು ಮಾಡಬೇಕು, ಈಗ ಒಂದು ಕೆಲಸ ಮಾಡಬೇಕು, ಇದರಿಂದ ನನಗೆ ಒಳ್ಳೇದಾಗುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ. ಆದರೆ ನೆಕ್ಸ್ಟ್ ದಿನಕ್ಕೆ ಹೋಗಿ ಯಾರು ಮಾಡ್ತಾರೆ, ಯಾರು ಮಾಡಿ ಉದ್ಧಾರ ಆಗಿರ್ತಾರೆ, ಇದರಿಂದ ಏನು ಅಂದ್ಕೊಂಡು ನೀವು ಸುಮ್ಮನಾಗಿ ಹೋಗ್ತೀರಾ. ಅದೇ ರೀತಿ ನಿಮ್ಮ ಮನಸ್ಸನ್ನ ಚೇಂಜ್ ಮಾಡುತ್ತೆ. ಈ ಸ್ಫಟಿಕ ಕಲ್ಲನ್ನು ತೊಗೋಬೇಕಾದ್ರೂ ಕೂಡ ನಿಮ್ಮ ಮನಸ್ಸನ್ನ ಚೇಂಜ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಎಷ್ಟೆಷ್ಟೋ ದುಡ್ಡನ್ನ ಖರ್ಚು ಮಾಡಿದ್ದೀವಿ, ಯಾರ್ಯಾರಿಗೋ ದುಡ್ಡನ್ನ ಕೊಟ್ಟಿದ್ದೀವಿ, ಅವಾಗಿಂದ ಆಗದೆ ಇರೋದು ಈ ಚಿಕ್ಕ ಅಮೌಂಟಿಂದ ನಿಮಗೆ ಆಗೋಗುತ್ತಾ, ಇದನ್ನು ಕಟ್ಟಿದ ತಕ್ಷಣ ನಿಮ್ಗೆ ಆಗೋಗುತ್ತಾ ಅಂತ ನೀವು ಅಂದ್ಕೊಂಡಿರ್ತೀರ. ಖಂಡಿತ ಅದನ್ನು ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಜನಗಳಿಗೆ. ನಿಮಗೆ ಏನು ಆಗಬೇಕು ಇವಾಗ ಒಂದು ವಿಷಯ ಹೇಳ್ತೀನಿ ನೋಡಿ. ಒಂದು ವಿಷಯ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಜನ ನಾನು ಅಂದ್ಕೊಂಡಿದ್ದೆ ಹಣದ ಪ್ರಾಬ್ಲಮ್, ಸಾಲದ ಪ್ರಾಬ್ಲಮ್, ಮನಿ ಅಟ್ರಾಕ್ಷನ್ನು, ನೆಗೆಟಿವ್ ಎನರ್ಜಿಗೆ ಅಂತ ನಾನು ಅಂದ್ಕೊಂಡೆ. ಆದರೆ ಇದು ಯಾವ ಥರ ವರ್ಕ್ ಮಾಡ್ತಾ ಇದೆ ಅಂದರೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಕಷ್ಟಗಳಿದೆ ಅಲ್ವಾ. ಒಬ್ಬರಿಗೆ ಏನೋ ಗೌರ್ಮೆಂಟ್ ಕೆಲಸ ಸಿಕ್ಕಿರಲ್ಲ, ಒಬ್ಬರಿಗೆ ಏನು ನಿಮಗೆ ಗಂಡ ಹೆಂಡತಿ ಜಗಳ ತುಂಬ, ಮತ್ತು ಮನೇಲಿರೋರಿಗೂ ತುಂಬ ಜಗಳ ಆಡ್ತೀರಾ ನೀವು, ಮತ್ತು ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಹಲವಾರು ರೀತಿ ಸಮಸ್ಯೆಗಳು ಮನೆ ಅಂದಮೇಲೆ ಇದ್ದೇ ಇರುತ್ತೆ ಅಲ್ವಾ. ಅದಕ್ಕೆಲ್ಲ ಸಾಲ್ವ್ ಆಗ್ತಾ ಇದೆ. ನನಗೆ ಶಾಕ್ ಆಯಿತು ಸಿಸ್ಟರ್, ನನಗೂ ತುಂಬ ನನ್ನ ಗಂಡನಿಗೆ ಆಗ್ತಾ ಇರಲಿಲ್ಲ, ತುಂಬ ಜಗಳ ಆಗ್ತಾಯಿತ್ತು, ತುಂಬ ಇದಾಗ್ತಾಯಿತ್ತು. ಒಂದು ರೆಕಾರ್ಡಿಂಗ್ ತೋರಿಸ್ತೀನಿ ರೀ, ಒಂದೇ ನಿಮಿಷ. ಅವರು ಹೇಳಿದ್ದಾರೆ, ನನಗೆ ಖುಷಿ ಆಯಿತು, ನನಗೆ ನಿಜ. ಇದೆ, ಕೇಳಿ ಒಂದು ನಿಮಿಷ. ಒಂದೊಂದು ಪ್ರಾಬ್ಲಮ್ ತುಂಬಾ ಸ್ವಲ್ಪ ತುಂಬಾ ನೆಗೆಟಿವಿಟಿ ಇತ್ತು ಸಿಸ್ಟರ್. ಇವಾಗ ಸ್ವಲ್ಪ ಪರವಾಗಿಲ್ಲ, ಇವಾಗ ಇದಾಗ್ತಾ ಇದೆ ಸಿಸ್ಟರ್. ಮಾಟ ಮಂದಿ ಏನೇನೋ ಮಾಡಿಸಿದ್ರು, ನಾನು ನಮ್ಮ ಮನೆಯವರು 1 ವರ್ಷ ಆಯ್ತು ಮಾತಾಡ್ತಿಲ್ಲ. ಇವಾಗ್ಲೂ ಅಷ್ಟೇ, ಕಟ್ಟಾದ್ಮೇಲೆ ಸ್ವಲ್ಪ ಮನೇಲಿ ನೆಮ್ಮದಿ ಇದೆ, ಪೂಜೆ ಮಾಡಕ್ಕೆ ಇಂಟ್ರೆಸ್ಟ್ ಎಲ್ಲ ಇದೆ ಸಿಸ್ಟರ್. ತುಂಬಾ ಥ್ಯಾಂಕ್ಸ್. ನೋಡಿದ್ರಿ ಅಲ್ವಾ, ಈ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಹೌದು, ಅದು ಬಂದು ನಿಮಗೆ ಇದಾಗ್ತಾ ಹೋಗುತ್ತೆ, ಸರಿನಾ. ಅದು ಬಂದು ಸಾಲ್ವ್ ಆಗ್ತಾನೇ ಹೋಗುತ್ತೆ ನಿಮಗೆ. ಅದರಿಂದ ನಾನು ಹೇಳ್ತಾ ಇರೋದು, ನಿಮಗೆ ತುಂಬ ಸಮಸ್ಯೆಗಳಿಗೆ ಇದು ಪರಿಹಾರ ಸಿಗುತ್ತೆ ಅಂತ. ನಿಜ, ನಾನು ಕೂಡ ಅಂದ್ಕೊಂಡಿರಲಿಲ್ಲ. ನಿಮಗೇನು ಹೇಳೋದು, ನನಗೆ ಇಷ್ಟೆಲ್ಲ ಸಾಲ್ವ್ ಆಗುತ್ತೆ, ಇಷ್ಟೆಲ್ಲ ಕಷ್ಟಗಳು ಸಾಲ್ವ್ ಆಗುತ್ತೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ನನಗೆ ಜನಗಳು ಶೇರ್ ಮಾಡ್ತಾರಲ್ಲ, ಆವಾಗ ಖುಷಿ ಆಗುತ್ತೆ. ನಾನು ಏನಾದರೂ ಇವಾಗ ವೀಡಿಯೋಸ್ ಮಾಡಬೇಕು, ನಾನು ನಿಮಗೆ ತಿಳಿಸ್ಬೇಕು, ನಾನು ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅಂದರೆ ಈಗ ಅವ್ರ ಬಾಯಿಂದನೇ ಕೇಳ್ಬೋದು, ಪರ್ಮಿಷನ್ ತೊಗೋಬೇಕಾಗುತ್ತೆ. ನಾನು ಅಂದ್ಕೊಳ್ಳೋದು ಯಾಕೆ, ನನ್ನಿಂದಾಗಿ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ. ಹಾಗಾಗಿ ನಾನು ಅವ್ರಿಗೆ ರಿಕ್ವೆಸ್ಟು ಮಾಡಲ್ಲ. ನಾನು ಹೇಳೋದು ಒಂದೇ ವಿಷಯ, ಏನಪ್ಪ ಅಂತ ಹೇಳಿದ್ರೆ, ಪ್ಲೀಸ್ ಎಲ್ಲರೂ ಕೂಡ ಒಳ್ಳೆ ರಿಸಲ್ಟ್ ಬಂದಾಗ ನನಗೆ ಶೇರ್ ಮಾಡ್ಕೊಳ್ಳಿ. ನನ್ನಿಂದ ನಿಮಗೆ ಉಪಕಾರ ಆಗಿದೆಯೋ ಏನೋ ಗೊತ್ತಿಲ್ಲ, ನಿಮ್ಮಿಂದ ನನಗಾದರೂ ಉಪಕಾರ ಆಗಲಿ, ಇನ್ನೂ 4 ಜನಕ್ಕೆ ಒಳ್ಳೆಯದಾಗಲಿ. ಈಗ ನಾನು ಒಂದು ವಿಡಿಯೋನ ಹಾಕಿದ್ದೀನಿ, ಇದರಿಂದ ಒಂದು ಕೆಲವರು 4 ಜನ 5 ಜನ ಆದರೂ ತೊಗೋತಾರ, ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತಾ ನಿಮಗೆ? ಅದಷ್ಟೇ ನಾನು ಕೇಳ್ಕೊಳ್ಳೋದು. ಪ್ಲೀಸ್ ಒಳ್ಳೆ ರಿಸಲ್ಟ್ ಸಿಕ್ಕಾಗ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಕೂಡ ಹೇಳಿ, ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವ್ರಿಗೂ ಕೂಡ ಹೇಳಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಿಮಗೆ ಏನಾದರೂ ತುಂಬ ದಿನದಿಂದ ತೊಗೋಬೇಕು, ಕಟ್ಟಬೇಕು ಅಂತ ಏನಾದರೂ ಇದ್ದರೆ ತೊಗೊಂಡು ಕಟ್ಟಿ ನೋಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಜನಗಳಿಗೆ. ಮನಸ್ಸಲ್ಲಿ ಬೇರೆ ಯೋಚನೆ ಬೇಡ, ಅಯ್ಯೋ ಆಗುತ್ತೋ ಆಗಲ್ವೋ ಅಂತ. ಖಂಡಿತ ಒಳ್ಳೊಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ, ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳಿದಂಗೆ 7 ಡೇಸ್ನ ಮಾಡಿ ಕಂಪ್ಲೀಟ್ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ನಾನೇನಾದರೂ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದರೆ ಖಂಡಿತ ಒಂದು 5 ನಿಮಿಷ 10 ನಿಮಿಷ ಬಿಡಿ, ಪರವಾಗಿಲ್ಲ. ನಾನು ಸ್ವಲ್ಪ ಏನಾದರೂ ಬ್ಯುಸಿ ಇದ್ದಾಗ, ಇಲ್ಲ ಪ್ಯಾಕಿಂಗ್ ಆಗಲಿ, ಅಡ್ರೆಸ್ ಆಗಲಿ, ಇಲ್ಲ ವಿಡಿಯೋ ಅಪ್ಲೋಡ್ ಮಾಡೋದಾಗಲಿ, ಏನೋ ಒಂದು ಕೆಲಸಗಳಿದ್ದಾಗ ನಾನು ರಿಪ್ಲೈ ಮಾಡಿರಲ್ಲ. ಅದಾದಮೇಲೆ ಖಂಡಿತ ರಿಪ್ಲೈ ಮಾಡ್ತೀನಿ, ನಾನು ಖಂಡಿತ ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಯಾರೆಲ್ಲ ತೊಗೊಂಡು ಆದಮೇಲೆ ಏನಾದರೂ ಡೌಟ್ ಇದ್ದರೆ ಅವರು ಕೇಳಿದಾಗಲೂ ಕೂಡ ನಾನು ನಿಮಗೆ ರಿಪ್ಲೈನ ಮಾಡಿರ್ತೀನಿ ಅಲ್ವಾ. ಆ ಥರ ನನ್ನ ಸ್ವಭಾವ ಇರುತ್ತೆ. ಇಲ್ಲ ಇವರು
ತೊಗೊಂಡ್ಬಿಟ್ಟಿದ್ದಾರೆ, ಮತ್ತೆ ಏನು ಇವ್ರಿಗೆ ರಿಪ್ಲೈ ಮಾಡಬೇಕು, ಏನು ಮಾತಾಡಬೇಕು ಅನ್ನೋದು ಆ ಥರ ಏನಿಲ್ಲ. ಖಂಡಿತ ನಿಮಗೇನಾದರೂ ಡೌಟ್ ಇದ್ದು ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ಖಂಡಿತ ಏನು ಕೂಡ ಭಯ ಪಡಬೇಡಿ. ನೀವು ನನಗೆ ಮೆಸೇಜನ್ನು ಮಾಡಿ, ಖಂಡಿತ ನನಗೆ ಟೈಮ್ ಇದ್ದಾಗ ರಿಪ್ಲೈನ ಮಾಡ್ತೀನಿ. ಮತ್ತು ನಿಮಗೇನಾದರೂ ಸೊಲ್ಯೂಷನ್ ಬೇಕು, ಇದರಿಂದ ಎಲ್ಲಿ ಕಟ್ಟಿದ್ದೀನಿ ಏನು ಒಂದು ಸ್ವಲ್ಪ ಇದಿದ್ರೆ ಬೇಕಾದರೆ ಫೋಟೋನು ಕೂಡ ಕಳಿಸ್ಕೊಡಿ. ಈ ಜಾಗದಲ್ಲಿ ಕಟ್ಟಿದ್ದು ಸರಿಲ್ಲ ಅಂತಲೂ ಕೂಡ ನಾನು ಹೇಳ್ಕೊಡ್ತೀನಿ, ಸರಿನಾ? ಇವಾಗ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ನ ಮಾಡಿ. ತುಂಬ ಜನ ನೋಡ್ತಿದ್ದೀರಾ, ಆದರೆ ಲೈಕ್ ಮಾಡೋರು ಮಾತ್ರ ಕೆಲವರು ಒಂದು 20, 30, 40 ಆ ಥರ ಲೈಕ್ನ ಬರ್ತಾಯಿದೆ. ಪ್ಲೀಸ್ ಎಷ್ಟು ಜನ ನೋಡ್ತಿದ್ದೀರಾ ಅಷ್ಟು ಜನನ ಲೈಕ್ನ ಕೊಡಿ, ಯಾಕಂದರೆ ನನಗೂ ಕೂಡ ಖುಷಿ ಆಗುತ್ತೆ ವಿಡಿಯೋಗಳನ್ನ ಮಾಡೋದಕ್ಕೆ, ಅಲ್ವಾ? ತುಂಬ ಖುಷಿ ಆಗುತ್ತೆ ನನಗೆ. ಪ್ಲೀಸ್ ನಿಮಗೆ ಹೆಲ್ಪ್ಫುಲ್ ಆಗೋ ವೀಡಿಯೋಸ್ನೇ ನಾನು ಹಾಕ್ತಾಯಿದ್ದೀನಿ, ನಿಮಗೆ ಒಳ್ಳೆಯದಾಗೋ ವೀಡಿಯೋಸ್ನೇ ನಾನು ಹಾಕ್ತಾಯಿದ್ದೀನಿ, ಆದರೆ ಲೈಕ್ ಮಾತ್ರ ಕೊಡ್ತಾಯಿಲ್ಲ. ಪ್ಲೀಸ್ ಎಲ್ಲರೂ ಕೂಡ ಈ ಥರ ಥಮ್ಸಪ್ ಅಂತ ಏನಿದೆ ಅದಕ್ಕೆ ಲೈಕ್ನ ಕೊಡಿ, ಎಲ್ಲರೂ ಕೂಡ ಲೈಕ್ ಕೊಡಿ. ಆದಷ್ಟು ಸಬ್ಸ್ಕ್ರೈಬ್ ಹಾಕ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಎಲ್ಲರಿಗೂ. प्रॉब्लम रहती है, वो सभी प्रॉब्लम को सोल्यूशन तुम्हें दे रहे ना।